ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಅನ್ನು ಒತ್ತಿ. ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ, ನಾವು ಹಾಕಿದ್ದ ಗ್ರಾಮ ಅರ್ಜಿ ಸೆಲೆಕ್ಟ್ ಆಗಿದೆ. ಅದೇ ಕಾರಣಕ್ಕೆ ಕಾರವಾರದಲ್ಲಿ ಮೀಟಿಂಗ್ ಇತ್ತು, ಅದರಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಹಾಗೆ ಇನ್ನೂ ಕೆಲವಷ್ಟು ಅಪ್ಡೇಟ್ಗಳನ್ನು ಈ ವಿಡಿಯೋ ಮೂಲಕ ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ನಾನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿರೋ ವಿಷಯಗಳ ಬಗ್ಗೆ ಹೆಚ್ಚಿಗೆ ಡೌಟ್ ಇದ್ರೆ ಮಾತ್ರ ಕಾಮೆಂಟ್ ಮಾಡಿ, ಅದೇ ವಿಷಯಗಳನ್ನು ಮತ್ತೆ ಕಾಮೆಂಟ್ ಮಾಡಬೇಡಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಲಭ್ಯವಾಗುತ್ತೆ. ಗ್ರೂಪನ್ನು ಜಾಯ್ನ್ ಆಗಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ CSC ಮತ್ತು ಗ್ರಾಮ ಒನ್ಗೆ ವ್ಯತ್ಯಾಸ ಏನು ಇದೆ ಅಂತ ನಮ್ಮ ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಆ ವಿಡಿಯೋವನ್ನು ನೋಡಿ ನೀವು ಒಂದು ಐಡಿಯಾ ತಗೊಳ್ಬೋದು. ಓಕೆ, ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ, ನಮ್ಮ ಡಿಸ್ಟಿಕ್ಕು ಶೋ ಅಪ್ ಆಗ್ತಾ ಇಲ್ಲ ಅಂತ. ಅವರಿಗೆ ನಾನು ಹೇಳೋದೇನು ಅಂದರೆ, ನಿಮ್ಮ ಡಿಸ್ಟಿಕ್ಕು ಲೀಸ್ಟಲ್ಲಿ ಶೋ ಆಗ್ತಾ ಇಲ್ಲ ಅಂದರೆ ಒಂದು ರೀಸನ್ ಏನು ಅಂದರೆ, ಆ ಡಿಸ್ಟಿಕ್ಕು ಆಲ್ರೆಡಿ ಗ್ರಾಮ ಒನ್ ಸೆಂಟರ್ಗಳಿಂದ ಫುಲ್ ಆಗಿರ್ಬೋದು. ನಿಮ್ಮ ಡಿಸ್ಟಿಕಲ್ಲಿ ಈಗಾಗಲೇ ಗ್ರಾಮ ಒನ್ ಸೆಂಟರ್ಗಳು ಸ್ಟಾರ್ಟ್ ಆಗಿರ್ಬೋದು. ಇಲ್ಲ ಅಂದರೆ ನೆಕ್ಸ್ಟ್ ಬರೋ ಅಪ್ಡೇಟಲ್ಲಿ ನಿಮ್ಮ ಡಿಸ್ಟಿಕನ್ನು ಆ್ಯಡ್ ಮಾಡ್ಬೋದು. ಅಲ್ಲಿವರೆಗೂ ವೇಟ್ ಮಾಡಿ. ನೆಕ್ಸ್ಟ್ ಬಂದು, ಒಂದು ಗ್ರಾಮ ಪಂಚಾಯತಿಗೆ ಎರಡೆರಡು ಗ್ರಾಮ ಒನ್ ಕೇಂದ್ರಗಳನ್ನು ಕೊಡ್ತಾ ಇದ್ದಾರೆ ಅಂತ ತುಂಬ ಜನ ಹೇಳಿದ್ರಿ. ಅದು ಹೌದು. ಗ್ರಾಮ ಪಂಚಾಯತಿ ಗ್ರೇಡ್ 1ನಲ್ಲಿ ಇದ್ದರೆ 2 ಗ್ರಾಮ ಒನ್ ಕೇಂದ್ರಗಳನ್ನು ಕೊಡ್ತಾರೆ. ಗ್ರೇಡ್ 2ಅಲ್ಲಿ ಇದ್ದರೆ ಕೇವಲ 1 ಗ್ರಾಮ ಒನ್ ಕೇಂದ್ರವನ್ನು ಕೊಡ್ತಾರೆ. ಈ ಗ್ರೇಡ್ಗಳು ಪಂಚಾಯತ್ನ ಜನಸಂಖ್ಯೆ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಸೆಲೆಕ್ಷನ್ ಪ್ರೊಸೆಸ್ಸು. ನೀವು ಹಾಕಿರೋ ಅರ್ಜಿಗಳನ್ನು ವೆರಿಫೈ ಮಾಡಿ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ಅದೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ತಹಸೀಲ್ದಾರಿಗೆ ತೊಗೊಂಡೋಗಿ ಕೊಡಬೇಕಾಗತ್ತೆ. ನಿಮ್ಮ ಸೆಲೆಕ್ಷನ್ ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ, ನೀವು ಗ್ರಾಮ ಒನ್ಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ. ಸೊ ನಿನ್ನೆ ಮೀಟಿಂಗಲ್ಲಿ ಏನು ಹೇಳಿದ್ರು ಅಂದರೆ, ಫಸ್ಟು ಅಂಗಡಿ ಹೇಗಿರ್ಬೇಕಂತ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ಶಾಪ್ ಬ್ರ್ಯಾಂಡಿಂಗ್ಗೆ ಮೇನ್ ಆಗಿದೆ. ಬ್ರ್ಯಾಂಡಿಂಗಲ್ಲಿ ಏನೇನು ಬರುತ್ತೆ ಅಂದರೆ, ಫಸ್ಟ್ ನಿಮ್ಮ ಶಾಪ್ಗೆ ಅದರದ್ದೇ ಆದ ಬಣ್ಣ ಇದೆ, ಆ ಕಲರನ್ನು ಮಾಡಬೇಕಾಗತ್ತೆ. ಯೆಲ್ಲೋ ಕಲರಲ್ಲಿ ಕಲರ್ ಕೋಡ್ ಕೊಟ್ಟಿದ್ದಾರೆ, ಅದೇ ಕಲರನ್ನ ನೀವು ಪೇಂಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಬ್ರ್ಯಾಂಡಿಂಗಲ್ಲಿ ಗ್ರಾಮ ಒನ್ ಅಂತ ಒಂದು ಲೈಟಿಂಗ್ ಬೋರ್ಡ್ ಬರುತ್ತೆ. ನೆಕ್ಸ್ಟ್ ಒಂದು ಪ್ರೈಸ್ ಚಾರ್ಟ್ ಬರುತ್ತೆ. ನೆಕ್ಸ್ಟ್ ಕಿಟ್ಟಲ್ಲಿ ಒಂದು ಮೊನೋಕ್ರಾಮ್ ಬೋರ್ಡ್ ಬರುತ್ತೆ, ಈ ರೀತಿ ಗ್ರಾಮ ಒನ್ ಅಂತ. ನೆಕ್ಸ್ಟ್ ಒಂದು ಕ್ಲಾಕು, ನೆಕ್ಸ್ಟು ಟೀ ಶರ್ಟು. ಇದಷ್ಟಕ್ಕೂ ಸೇರಿ ಹುಬ್ಬಳ್ಳಿಯವ್ರದ್ದು ಒಂದು ನಂಬರ್ ಕೊಟ್ಟಿದ್ದಾರೆ. ಆ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ಕೇಳಿದಾಗ ಟೋಟಲ್ ಅಮೌಂಟು 10,500 ರೂಪಾಯಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಕ್ಸ್ಟ್ರಾ ಆಗಿರುತ್ತೆ. ಇದಷ್ಟನ್ನು ಕೂಡ ನೀವು ಲೋಕಲಲ್ಲೂ ಕೂಡ ಮಾಡಿಸ್ಬೋದು, ಆದರೆ ಸೈಜ್ ಮಾತ್ರ ಅವರು ಹೇಳಿದ ಹಾಗೆ ಇರಬೇಕು. ನೆಕ್ಸ್ಟ್ ಬಂದು ಅಂಗಡಿಯಲ್ಲಿ ಏನೇನು ಇರಬೇಕು ಅಂತ, ಒಂದು ಕಂಪ್ಯೂಟರ್ ಇರಬೇಕು, ಹಾಗೆ ಅದು ತುಂಬ ಫಾಸ್ಟ್ ಕೂಡ ಇರಬೇಕು. ನೆಕ್ಸ್ಟ್ ಬಂದು ಹೈ ಸ್ಪೀಡ್ ಇಂಟರ್ನೆಟ್ ಇರಬೇಕು. ಇದರ ಜೊತೆಗೆ 2 ಇಂಟರ್ನೆಟ್ ಪ್ರೊವೈಡರ್ಸನ್ನು ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಬಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ತೀನಿ, ಹಾಗೆ ಸರ್ವರ್ ಕೂಡ ಅಪ್ಡೇಟ್ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಬಂದು ಆಧಾರ್ ಬಗ್ಗೆ ಹೇಳಿದ್ದೀನಿ ಅಲ್ವಾ, ಆಧಾರ್ಗಾಗಿ 25,000 ರೂಪಾಯಿ ಡೆಪಾಸಿಟನ್ನು ಇಡಬೇಕಂತ ಕೂಡ ಹೇಳಿದ್ದಾರೆ. ಹಾಗೆ ನಿಮಗೆ ಆಧಾರ್ ಫುಲ್ ಸೆಂಟರ್ ಕೊಟ್ಟರೆ ಆಧಾರ್ ಎಕ್ಸಾಮ್ ಆಗಿರಬೇಕು. ಅದರ ಜೊತೆಗೆ ಆಧಾರ್ ಸರ್ವಿಸ್ಗೆ ಬೇಕಾದ ಕಿಟ್ಟನ್ನು ನೀವೇ ಪರ್ಚೇಸ್ ಮಾಡಬೇಕಾಗತ್ತೆ. ಕಿಟ್ ಅಂದರೆ ಬಯೋಮೆಟ್ರಿಕ್ಸ್ ಲ್ಯಾಬ್ ರೀಡರು, ಐರಿಸು, GPS ರೀಡರ್, ಒಂದು ವೆಬ್ ಕ್ಯಾಮ್ ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಶಾಪ್ನ ಟೈಮಿಂಗು. ನಿಮ್ಮ ಶಾಪು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಸ್ಟಾರ್ಟ್ ಆಗಿರಬೇಕು. ನೀವು ಶಾಪ್ನ ಎಷ್ಟೊತ್ತಿರ್ತೀರಲ್ವಾ ಅಷ್ಟು ಹೊತ್ತು ಅವರು ಕೊಡೋ ಯೆಲ್ಲೋ ಕಲರ್ ಟೀ ಶರ್ಟನ್ನೇ ಹಾಕೊಂಡಿರಬೇಕು. ಇದೇ ಅವರ ರೂಲ್ಸು. ನೀವು 8 ಗಂಟೆಗೆ ಲಾಗಿನ್ ಮಾಡಿದಿರೋ ಇಲ್ವೋ ಅಂತ ಮ್ಯಾಕ್ ಲಾಗಿನ್ ಇರುತ್ತೆ. ಹಾಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೂಡ ವೆರಿಫೈ ಮಾಡ್ತಾರೆ. ನೆಕ್ಸ್ಟ್ ಬಂದು ನಿಮಗೆ ಯಾವಾಗ ಬೇಕೋ ಆವಾಗ ರಜೆ ಹಾಕೋ ಹಾಗೆ ಇಲ್ಲ. ನಿಮಗೆ ರಜೆ ಬೇಕು ಅಂದರೆ ನಿಮ್ಮ ತಹಸೀಲ್ದಾರ್ ಅಥವಾ DC ಅವರ ಪರ್ಮಿಷನ್ನ ತಗೊಳ್ಬೇಕಾಗತ್ತೆ. ಹಾಗೆ ವಾರಕ್ಕೆ ಒಮ್ಮೆ ನೀವು ರಜೆಯನ್ನು ಮಾಡ್ಬೋದು. ಅದಕ್ಕೂ ಕೂಡ DC ಅಥವಾ ತಹಸೀಲ್ದಾರ್ನಿಂದ ಅಪ್ರೂವಲ್ ಪಡ್ಕೊಂಡಿರಬೇಕು. ಹಾಗೆ ಅಂಗಡಿಯಲ್ಲಿ ಬೇರೆ ಆಪರೇಟರನ್ನು ಇಟ್ಟು ಕೆಲಸ ಮಾಡುವಾಗ ಇಲ್ಲ. ಯಾರ ಹೆಸರಲ್ಲಿ ಗ್ರಾಮ ಒನ್ ಫ್ರಾಂಚೈಸಿ
ರಿಜಿಸ್ಟ್ರೇಷನ್ ಆಗಿರುತ್ತೆ ಅಲ್ವಾ, ಅವರೇ ವರ್ಕ್ ಮಾಡ್ತಾ ಇರಬೇಕು. ಬೇರೆಯವರನ್ನ ಆಪರೇಟರ್ನಾಗಿ ಇಡಲಿಕ್ಕೆ ಬರೋದಿಲ್ಲ. ಪರ್ಮಿಷನ್ ತಗೊಂಡು ಆಪರೇಟರ್ನ ಇಡಬಹುದು. ನೆಕ್ಸ್ಟು ಮೇನ್ ಆಗಿ ಯಾವ್ಯಾವ ಸರ್ವಿಸ್ಗಳು ಇದೆ ಅಂತ, ಫಸ್ಟ್ ಬಂದು ಆಯುಷ್ಮಾನ್ ಅನ್ನ ಕೊಡ್ತಾರೆ. ಆಯುಷ್ಮಾನ್ಗೂ ಕೂಡ ಎಕ್ಸ್ಟ್ರಾ ಪೇಮೆಂಟ್ ಕಟ್ ಆಗುತ್ತೆ. ನೀವು CSC ಅಲ್ಲಿ ಈಗಾಗಲೇ ಆಯುಷ್ಮಾನ್ ಅನ್ನ ಕೊಟ್ಟಿದ್ರೆ ಮ್ಯಾಕ್ ID ಲಾಗಿನ್ ಇರುತ್ತಲ್ವಾ, ಅದೇ ರೀತಿ ಮ್ಯಾಕ್ ID ಲಾಗಿನ್ ಈ ಗ್ರಾಮವನ್ಗೆ ಇರುತ್ತೆ. ಆದರೆ ಆಯುಷ್ಮಾನ್ಗೆ 10 ರೂಪಾಯಿ ಅಮೌಂಟ್ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. CSC ಅಲ್ಲಿ ಆದರೆ ಕೇವಲ 3 ರೂಪಾಯಿನ ನೀವು ಪೇಮೆಂಟ್ ಮಾಡ್ತಿದ್ರಿ. ನೆಕ್ಸ್ಟ್ ಬಂದು ರೇಷನ್ ಕಾರ್ಡ್ ಸರ್ವಿಸ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ರೇಷನ್ ಕಾರ್ಡ್ನ ಯಾವ ಸರ್ವಿಸ್ಗಳು ಅಂತ ಕನ್ಫರ್ಮ್ ಆಗಿ ಹೇಳಿಲ್ಲ. ಹೊಸ ರೇಷನ್ ಕಾರ್ಡ್ ಮಾಡಲಿಕ್ಕೆ ಕೊಡ್ತಾರಾ ಅಥವಾ ಕಾರ್ಡ್ಗಳನ್ನು ಅಪ್ರೂವಲ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾರಾ ಅಂತ ಕನ್ಫರ್ಮ್ ಆಗಿ ಹೇಳಿಲ್ಲ. ಅದು ಮಾರ್ಚ್ 3ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ನೆಕ್ಸ್ಟು SBI BC ಪಾಯಿಂಟ್ ಅನ್ನ ಕೊಡ್ತಾರೆ. ಇದರಲ್ಲಿ ಮನಿ ಟ್ರಾನ್ಸಾಕ್ಷನ್ ನೀವು ಮಾಡ್ಬೋದು. ಅಂದರೆ ಹಣ ವಿತ್ಡ್ರಾ ಮಾಡುವುದು, ಡೆಪಾಸಿಟ್ ಮಾಡೋದು, ಹೊಸ ಅಕೌಂಟ್ ಓಪನಿಂಗು ಇದೆಲ್ಲವನ್ನು ಕೊಡ್ತಾರೆ. ಸೊ ಆಧಾರ್ ಮಾಡಬೇಕು ಅಂದರೆ BC ಪಾಯಿಂಟು ಕಂಪಲ್ಸರಿ, ಅದಕ್ಕೆ BC ಪಾಯಿಂಟನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟು ಸೇವಾ ಸಿಂಧು ಸರ್ವಿಸಸ್ಸು. ಫಸ್ಟ್ ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ ನಾಡ ಕಚೇರಿ ಎಲ್ಲ ಸರ್ವಿಸ್ಗಳು ಗ್ರಾಮ ಒನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ ಗ್ರಾಮ ಒನ್ನಲ್ಲಿ ಎಕ್ಸ್ಟ್ರಾ ಲಾಗಿನ್ ಅನ್ನೇ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಇದು ಸೇವಾ ಸಿಂಧು ಮೂಲಕ ನೀವು ಎಲ್ಲ ಸರ್ವಿಸ್ಗಳನ್ನು ಕೊಡಬೇಕಾಗತ್ತೆ. ಡೈರೆಕ್ಟಾಗಿ ಎಕ್ಸ್ಟ್ರಾ ಲಾಗಿನ್ ಇಲ್ಲ. ನೀವು ನಾಡ ಕಚೇರಿಯಲ್ಲಿ ನೋಡಿರ್ಬೋದು, ಅವರಿಗೆ ಆಪರೇಟರ್ ಲಾಗಿನ್ ಎಕ್ಸ್ಟ್ರಾ ಇರುತ್ತೆ. ಅದರ ಮೂಲಕನೇ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ. ಆದರೆ ಗ್ರಾಮ ಒನ್ನಲ್ಲಿ ಸಪ್ರೇಟ್ ಲಾಗಿನ್ ಇಲ್ಲ. ನೀವು ಗ್ರಾಮ ಒನ್ ಲಾಗಿನ್ ಮಾಡಿಕೊಂಡ್ರು ಸೇವಾ ಸಿಂಧು ಮೂಲಕನೇ ಅರ್ಜಿಗಳನ್ನು ನೀವು ಸಲ್ಲಿಸಬೇಕು. ಸಿಟಿಜನ್ ಪೋರ್ಟಲ್ ಮೂಲಕ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಬಂದು ಗ್ರಾಮ ಒನ್ ಅವರಿಗೆ ಏನೇ ತೊಂದರೆ ಆಗ್ತಾ ಇದ್ರು, ಸರ್ವರ್ ಇಶ್ಯೂ ಅಥವಾ ಏನೇ ಪ್ರಾಬ್ಲಮ್ ಆಗ್ತಾ ಇದ್ರು, ಅದೆಲ್ಲವನ್ನ ಸರಿ ಮಾಡಲಿಕ್ಕೆ ಅಂತಾನೆ ಒಂದು ಹೊಸ ಕಮಿಟಿಯನ್ನ ರಚನೆ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಅದು ಯಾವಾಗ ರಚನೆ ಆಗುತ್ತೆ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಇದರ ಜೊತೆಗೆ ಬಾಂಡ್ ಪೇಪರ್ ಪ್ರಿಂಟಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ID ಆಕ್ಟಿವೇಟ್ ಇರುತ್ತೆ, ಆದರೆ ಸಪ್ರೇಟ್ ಪ್ರಿಂಟರ್ನ ತಗೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋಣ. ಎಷ್ಟು ಲಾಭವಿದೆ, ಎಷ್ಟು ನಷ್ಟ ಇದೆ, ನಿಮಗೆ ಎಷ್ಟು ಇನ್ಕಮ್ ಬರುತ್ತೆ, ಲಕ್ಷಗಟ್ಟಲೆ ಇನ್ಕಮ್ ಬರುತ್ತಾ, ಹೇಗೆ ಹಾಕಿದ ಇನ್ವೆಸ್ಟ್ಮೆಂಟ್ ಬರುತ್ತಾ ಅಥವಾ ಅದು ನೀರಲ್ಲಿ ಹೋಮ ಆಗುತ್ತಾ ಅಂತ ಈಗ ತಿಳಿಸ್ತೀನಿ. ಇನ್ವೆಸ್ಟ್ಮೆಂಟ್ ಅಲ್ಲಿ ಫಸ್ಟ್ ಬ್ರ್ಯಾಂಡಿಂಗ್ ಬರುತ್ತೆ. ಬ್ರ್ಯಾಂಡಿಂಗ್ ಅಲ್ಲಿ ಲೈಟ್ ಬೋರ್ಡು, ಪ್ರೈಸ್ ಚಾರ್ಟು, ಮೋನೋಕ್ರೋಮ್ ಬೋರ್ಡು, ಒಂದು ಕ್ಲಾಕು ಪ್ಲಸ್ ಟಿ ಶರ್ಟು, ಇದೆಲ್ಲದಕ್ಕೂ ಸೇರಿ 10,500 ರೂಪಾಯಿ ಆಗುತ್ತೆ. ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು ಎಕ್ಸ್ಟ್ರಾ, ಟೋಟಲ್ 11,500 ರೂಪಾಯಿ. ನೆಕ್ಸ್ಟ್ ಬಂದು ನಿಮ್ಮ ಅಂಗಡಿಗೆ ಕಲರ್ ಮಾಡೋದು. ಕಲರ್ಗೆ ನಾರ್ಮಲ್ ಆಗಿ 500 ರೂಪಾಯಿನ ನಾನು ಹಿಡಿತಾ ಇದ್ದೀನಿ. ಈಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋರಿಗೆ ಒಂದು ಕಂಪ್ಯೂಟರ್ ಬೇಕಾಗುತ್ತೆ. ಕಂಪ್ಯೂಟರ್ಗೆ ನಾರ್ಮಲ್ ಆಗಿ ಒಂದು 50,000 ಅಂತ ಹಿಡಿಬೋದು. ನೆಕ್ಸ್ಟ್ ಒಂದು ಪ್ರಿಂಟರು ಒಂದು 20,000, ಒಂದು ಲ್ಯಾಮಿನೇಷನ್ ಮಷೀನು 4,000, ಒಂದು ಬಾಂಡ್ ಪೇಪರ್ ಪ್ರಿಂಟರು 20,000. ನೆಕ್ಸ್ಟು ಸೆಕ್ಯೂರ್ಜನ್ ಬಯೋಮೆಟ್ರಿಕ್ ಡಿವೈಸು, ಅದಕ್ಕೆ 3,000 ರೂಪಾಯಿ ಇದೆ. ನೆಕ್ಸ್ಟು 2 kV ಇನ್ವರ್ಟರ್ ಬೇಕಂತ ಹೇಳಿದ್ದಾರೆ. ಇನ್ವರ್ಟರ್ ತಗೊಂಡ್ರೆ ಅದ್ರ ಜೊತೆಗೆ ಬ್ಯಾಟ್ರಿಯನ್ನು ತಗೊಳ್ಬೇಕಾಗತ್ತೆ, ಅದಕ್ಕೊಂದು 25,000 ರೂಪಾಯಿ ಖರ್ಚಿದೆ. ನೆಕ್ಸ್ಟು ಹೈ ಸ್ಪೀಡ್ ಇಂಟರ್ನೆಟ್ಟು. ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಸೆಟಪ್ ಚಾರ್ಜಸ್ಸು ಮಿನಿಮಮ್ 5,000 ಬರುತ್ತೆ. ಮಂತ್ಲಿ ಚಾರ್ಜಸ್ಸು 750 ಪ್ಯಾಕೇಜ್ ಇರುತ್ತೆ. ನೆಕ್ಸ್ಟ್ ನೀವು ಫಸ್ಟ್ ಟೈಮು ಎಸ್ಟಾಬ್ಲಿಷ್ ಮಾಡ್ತಾ ಇದ್ರೆ 20,000 ರೂಪಾಯಿಯನ್ನ ರೆಂಟ್ ಅಗ್ರಿಮೆಂಟ್ಗಾಗಿ ಅಡ್ವಾನ್ಸ್ ಅನ್ನು ಕೊಡಬೇಕಾಗತ್ತೆ. 500 ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಹಾಗೆ ಮಂತ್ಲಿ ಸ್ಟೇಷನರಿಯಲ್ಲಿ ನಾರ್ಮಲ್ ಆಗಿ 1,000 ರೂಪಾಯಿಯನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಟೇಷನರಿಯಲ್ಲಿ ಏನೇನು ಬರುತ್ತೆ ಅಂದರೆ ಪೇಪರ್ಸು, ಇಂಕು, ಸ್ಟ್ಯಾಪ್ಲರ್ಸು ಇದೆಲ್ಲ ಸ್ಟೇಷನರಿಯಲ್ಲೇ ಬರುತ್ತೆ. ಹಾಗೆ ಎಕ್ಸ್ಟ್ರಾ ಖರ್ಚು ಕೂಡ ಇರುತ್ತೆ, ಅದನ್ನು ನಾನು ಹೇಳ್ತಾ ಇಲ್ಲ. ಟೋಟಲ್ ಅಮೌಂಟ್ ಎಷ್ಟಾಯಿತು ಅಂದರೆ 1,61,250 ರೂಪಾಯಿ. ಅಂದಾಜು 1,50,000 ರೂಪಾಯಿ ನೀವು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟನ್ನೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬರೋ ಖರ್ಚುಗಳು ಬೇರೆ. ಈಗ ಫಸ್ಟ್ ಟೈಮು ನೀವು ಅಂಗಡಿಯನ್ನು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ತುಂಬ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಹಾಗೆ ಗ್ರಾಮ ಒನ್ ಕಡೆಯಿಂದ ಯಾವುದೇ ಸ್ಯಾಲ್ರಿಯನ್ನು ಕೊಡೋದಿಲ್ಲ.
ನೀವೇ ಇನ್ವೆಸ್ಟ್ಮೆಂಟ್ ಮಾಡಿ ಸರ್ವಿಸ್ಗಳಿಗೆ ಎಕ್ಸ್ಟ್ರಾ ಪೇಮೆಂಟನ್ನು ನೀವು ಫ್ರಾಂಚೈಸಿ ಅವರಿಗೆ ಕೊಟ್ಟು ಉಳಿದ ಕಮಿಷನ್ ಬೇಸ್ನಲ್ಲಿ ನೀವು ವರ್ಕನ್ನು ಮಾಡಬೇಕಾಗತ್ತೆ. ಇವತ್ತು ಗ್ರೂಪ್ನಲ್ಲಿ ಒಬ್ಬರು ಪೋಸ್ಟ್ ಹಾಕಿದ್ರು, ಗ್ರಾಮವನ್ನು ಸ್ಟಾರ್ಟ್ ಆದಾಗಿನಿಂದ ನಾಡ ಕಚೇರಿ ಮತ್ತು ಅಟಲ್ಜಿ ಜನಸ್ನೇಹಿ ಕೇಂದ್ರಕ್ಕೆ ಸ್ವಲ್ಪ ಸರ್ವಿಸ್ಗಳ ಹೊರೆ ಕಡಿಮೆ ಆಗಿದೆ ಅಂತ ನಾಡ ಕಚೇರಿ ಮತ್ತು ಅಟಲ್ಜಿ ಜನಸ್ನೇಹಿ ಕೇಂದ್ರದ ಆಪರೇಟರ್ಸ್ಗೆ ಎಕ್ಸ್ಟ್ರಾ ಪೇಮೆಂಟನ್ನು ಕೊಡ್ತಾರೆ. ಅವರು ಕಮಿಷನ್ ಬೇಸ್ ಮೇಲೆ ವರ್ಕ್ ಮಾಡೋದಿಲ್ಲ. ಅವರು ಏಜೆನ್ಸಿಯಿಂದ ಅಲ್ಲಿ ಎಂಪ್ಲಾಯ್ಮೆಂಟ್ನ ಪಡ್ಕೊಂಡಿರ್ತಾರೆ. ಹಾಗೆ ಏಜೆನ್ಸಿಯಿಂದ ಸ್ಯಾಲರಿಯನ್ನು ಕೊಡ್ತಾರೆ. ನಾಡ ಕಚೇರಿಯಲ್ಲಿ ನೀವು ಅಪ್ಲಿಕೇಶನ್ ಹಾಕದೇ ಇರಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಬರುವಷ್ಟು ಸ್ಯಾಲರಿ ಯಾವಾಗಲೂ ಬರ್ತಾನೆ ಇರುತ್ತೆ. ನಾನು ಗ್ರಾಮವನಿಗೆ ಅರ್ಜಿ ಸಲ್ಲಿಸ್ತಾ ಇರೋರಿಗೆ ಬೇಡ ಅಂತ ಹೇಳೋದಿಲ್ಲ, ಆದರೆ ಜಾಸ್ತಿ ಲಾಭ ಇಲ್ಲ ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ನಾಮಿನಲ್ ಚಾರ್ಜಸ್ ಅಂತ ತಗೊಳ್ಬೇಕಾಗತ್ತೆ, ಎಕ್ಸ್ಟ್ರಾ ಚಾರ್ಜ್ನ ತಗೊಳ್ಳೋ ಆಗಿಲ್ಲ. ಇದನ್ನು ಅವರು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಹೇಳಿದ್ದಾರೆ. ವೆರಿಫಿಕೇಶನ್ಗೂ ಕೂಡ ಬಂದರೂ ಬರ್ಬೋದು. ನೀವು ಅಮೌಂಟನ್ನು ಕರೆಕ್ಟಾಗಿ ತಗೊಳ್ತಿದ್ದೀರಾ ಇಲ್ವಾ ಅಂತ ನೀವು ಯಾರ್ಯಾರದು ಅರ್ಜಿಯನ್ನು ಹಾಕಿರ್ತೀರಾ ಅಲ್ವಾ, ಅದರಲ್ಲಿ ಕೆಲವಷ್ಟು ಜನರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ತಾರೆ. ನೀವು ಎಕ್ಸ್ಟ್ರಾ ಅಮೌಂಟನ್ನು ಚಾರ್ಜ್ ಮಾಡಿದ್ದೀರಾ ಅಂತ ಗೊತ್ತಾದರೆ ಡೈರೆಕ್ಟಾಗಿ ನಿಮ್ಮ ಐ ಡಿ ಬ್ಯಾನ್ ಆಗುತ್ತೆ. ಹಾಗೆ ನಿಮ್ಮ ಲಾಗಿನ್ ಅನ್ನು ಬೇರೆಯವರಿಗೆ ಕೊಡ್ತಾರೆ. ಇದನ್ನು ಕೂಡ ಮೀಟಿಂಗಲ್ಲೇ ಹೇಳಿದ್ದು. ಓಕೆ, ನೆಕ್ಸ್ಟ್ ಬಂದು ಚಾರ್ಜಸ್ ಎಷ್ಟಿರುತ್ತೆ ಅಂದರೆ, ನೀವು ಯಾವುದೇ ಅಪ್ಲಿಕೇಶನ್ ಹಾಕಿ ಎಲ್ಲ ಅಪ್ಲಿಕೇಶನ್ಗಳ ಮೇಲೆ ನಿಮಗೆ ಉಳಿಯುವ ಲಾಭದಲ್ಲಿ 20% ಕಮಿಷನನ್ನು ಗ್ರಾಮವನ್ನವರಿಗೆ ನೀವು ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ಲು, ಜಾತಿ ಆದಾಯದ ರೇಟು 75 ರೂಪೀಸ್ ಇದೆ. ಟೋಟಲ್ಲು 75 ರೂಪೀಸಲ್ಲಿ 40 ರೂಪಾಯಿ ಗೌರ್ಮೆಂಟ್ ಫೀಸು, ಅದನ್ನು ಕೊಡಲೇಬೇಕಾಗತ್ತೆ. ಉಳಿದಿರೋ 35 ರೂಪಾಯಿ ಲಾಭದಲ್ಲಿ 20% ಅಂದರೆ 7 ರೂಪಾಯಿ ಗ್ರಾಮವನ್ನವರ ಚಾರ್ಜು, ಉಳಿದಿರೋ 28 ರೂಪಾಯಿ ಮಾತ್ರ ನಿಮ್ಮ ಲಾಭವಾಗಿರುತ್ತೆ. ಪ್ರೈಸ್ ಕೂಡ ಅಪ್ಡೇಟ್ ಆಗಿದೆ. ಹಳೆ ಪ್ರೈಸ್ ಚಾರ್ಟ್ನಲ್ಲಿರೋ ರೇಟ್ಗಿಂತ ಹೊಸ ಪ್ರೈಸ್ ಚಾರ್ಟ್ನಲ್ಲಿ ಅಮೌಂಟು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು ನಿಮ್ಮ ಇನ್ಕಮ್ ಬಂದು ನೀವು ಎಷ್ಟು ಅರ್ಜಿಗಳನ್ನು ಸಲ್ಲಿಸ್ತೀರಾ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಅರ್ಜಿಗಳನ್ನು ಸಲ್ಲಿಸಿದ್ರೆ ನಿಮಗೆ ಲಾಭ ಆಗುವ ಸಾಧ್ಯತೆಯೂ ಇದೆ. ಆದರೆ ಈಗಾಗಲೇ ತುಂಬ ಸೇವಾ ಕೇಂದ್ರಗಳು ಸ್ಟಾರ್ಟ್ ಇದೆ. ಜನರಲ್ ಲಾಗಿನಲ್ಲೂ ಕೂಡ ಎಲ್ಲ ಸರ್ವಿಸ್ಗಳು ಅವೈಲೇಬಲ್ ಇದೆ. ನಾವು ಇದೇ ಪ್ರಶ್ನೆಯನ್ನು ಮೀಟಿಂಗಲ್ಲಿ ಕೇಳಿದಾಗ ಅವರೇನು ಅಂದರೆ, ಜನರಲ್ ಲಾಗಿನ್ನಲ್ಲಿ ಕೆಲವೊಂದು ಸರ್ವಿಸ್ಗಳನ್ನು ತೆಗಿತೀವಿ ಅಂತ ಹೇಳಿದ್ದಾರೆ. ಹಾಗೆ ಲಿಮಿಟನ್ನು ಮಾಡ್ತಾರೆ. ಒಂದು ಜನರಲ್ ಲಾಗಿನ್ನ ಕ್ರಿಯೇಟ್ ಮಾಡಿದ್ರೆ ಕೇವಲ 5 ಅಪ್ಲಿಕೇಶನ್ಗಳನ್ನು ಮಾತ್ರ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ನೀವು ಜನರಲ್ ಪೋರ್ಟಲ್ನ ಕೂಡ ಯೂಸ್ ಮಾಡ್ಬೋದು. ಈಗಾಗಲೇ ಸೈಬರ್ ಸೆಂಟರ್ ನಡೆಸ್ತಾ ಇರೋರಿಗೆ ನಾರ್ಮಲ್ ಆಗಿ ಅಪ್ಲಿಕೇಶನ್ ಚಾರ್ಜಸ್ಗಳು ಗೊತ್ತಿದೆ. ಒಂದು ಅಪ್ಲಿಕೇಶನ್ ಹಾಕೊಂಡ್ರೆ ಮಿನಿಮಮ್ ಎಲ್ಲ ಕಡೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಯಾರು 28 ರೂಪಾಯಿಗೆ ಅರ್ಜಿಯನ್ನು ಸಲ್ಲಿಸಿ ಕೊಡೋದಿಲ್ಲ. ನಾನು ಹೇಳ್ತಾ ಇರೋದು ಸುಳ್ಳು ಅಂತ ಅನಿಸಿದ್ರೆ ನೀವು ಬೇಕಾದರೆ ಕೇಳಿ ನೋಡಿ, ಹಾಗೆ ಕಾಮೆಂಟನ್ನು ಮಾಡಿ ನಾರ್ಮಲ್ ಅರ್ಜಿ ಚಾರ್ಜ್ಗಳು ಎಷ್ಟು ಇದೆ ಅಂತ. ಗ್ರಾಮವನ್ನವರು ಏನಾದರೂ ಎಕ್ಸ್ಟ್ರಾ ಸ್ಯಾಲ್ರಿಯನ್ನು ಕೊಡ್ತಾರೆ ಅಂದರೆ ಇದೇ ಪ್ರೈಸ್ ಚಾರ್ಟು ನಮಗೆ ಏನು ಪ್ರಾಬ್ಲಮ್ ಇಲ್ಲ ಆಗಿತ್ತು. 8 ರಿಂದ 10 ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಅಂದರೆ ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಗ್ರಾಮವನ್ನು ಲಾಗಿನ್ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತೀನಿ. ಈಗ 2-3 ದಿನದಲ್ಲಿ ನಮ್ಮ ಲಾಗಿನ್ ಸಿಗೋ ಚಾನ್ಸ್ ಇದೆ. ಲಾಗಿನ್ ಕೊಟ್ಟ ಮೇಲೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಅಪ್ಡೇಟ್ ಮಾಡ್ತೀನಿ. ಕರೆಕ್ಟಾಗಿ ಒಂದು ಅಪ್ಲಿಕೇಶನ್ಗೆ ಎಷ್ಟೆಷ್ಟು ಕಟ್ಟಾಗುತ್ತೆ, ನಮಗೆ ಎಷ್ಟು ಉಳಿಯುತ್ತೆ, ಎಷ್ಟು ಲಾಭ ಆಗುತ್ತೆ, ಎಲ್ಲ ವಿಷಯಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಅದರ ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ, ಹಾಗೆ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಅಲ್ಲೂ ಕೂಡ ಮೆಸೇಜ್ ಮಾಡಿ. ಎಲ್ಲರ ಮೆಸೇಜ್ಗೆ ರಿಪ್ಲೈ ಮಾಡೋ ಪ್ರಯತ್ನ ಮಾಡ್ತೀನಿ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.